ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೆಲ್ಲ ಆರಾಮಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮನೆಲ್ಲೂ ಡೇಟಲ್ಲೆಲ್ಲ ನೋಡಿರ್ತೀರಾ. ಹೌದು, ರೀಸೆಂಟಾಗಿ ಬಂದು ಬಿ ಸರೋಜಾದೇವಿ ಮೇಡಮ್ ಬಂದು ತೀರೋಗಿದ್ರು. ಸೊ ಅವ್ರ ಥರ ಬ್ಯೂಟಿ ಆಗಲಿ, ಅವ್ರ ಥರ ಆ್ಯಕ್ಟಿಂಗ್ ಆಗಲಿ ಯಾರಿಗೂ ಬರಲ್ಲ ಅಂತಲೇ ಹೇಳ್ಬೋದು. ಈ ವ್ಲಾಗಲ್ಲಿ ನೀವು ಏನು ನೋಡ್ತೀರಾ ಅಂತ ಹೇಳಿದ್ರೆ, ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನನಗೆ ಅಷ್ಟೊಂದು ಬ್ಯೂಟಿ ಇಲ್ಲ ಅಂತ ಹೇಳಿದ್ರು. ನಾನು ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ಆಗಿನ ಕಾಲದಲ್ಲಿರೋ ಮೇಕಪ್ಸ್ನ ಬಂದು ನಾನಿವತ್ತು ರೀಕ್ರಿಯೇಟ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಆ್ಯಂಡ್ ಡಿ ಮಾಡಿ. ಬನ್ನಿ ಗೈಸ್, ವ್ಲಾಗ್ ಒಳಗಡೆ ಹೋಗೋಣ. ಫಸ್ಟು ನೀಟಾಗಿ ಫೇಸ್ನೆಲ್ಲ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ತುಂಬ ಮೇಕಪ್ ವೀಡಿಯೋಸ್ನ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನೇನು ಅಷ್ಟೊಂದಾಗಿ ಡೀಟೇಲಾಗೆಲ್ಲ ಹೇಳಲ್ಲ. ಜಸ್ಟ್ ಯಾವ ಥರ ಮೇಕಪ್ ಮಾಡಬೇಕು ಅಂತ ಮಾತ್ರ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ನಿಮಗೇನಾದರೂ ಇಲ್ಲ ನಮಗೇನು ಡೀಟೇಲಾಗಿ ಬೇಕು ಮೇಕಪ್ಪು, ಯಾವ ಥರ ಹಾಕ್ಕೋಬೇಕು, ಯಾವ ಥರ ಪ್ರೊಸೀಜರ್ಸ್ನ ಬಂದು ಫಾಲೋ ಮಾಡಬೇಕು ನಮಗೆ ಗೊತ್ತಿಲ್ಲ ಅಂತ ಹೇಳೋರು ನನಗೆ ಕಮೆಂಟ್ಸ್ ಮಾಡಿ. ನಾನು ಖಂಡಿತ ವಿಡಿಯೋನ ನಾನು ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನೇನು ಅಷ್ಟು ಡೀಟೇಲಾಗಿ ನಾನೆಲ್ಲ ಏನು ಹೇಳಲ್ಲ. ಜಸ್ಟ್ ಮೇಕಪ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೇ ಬಿ ನಿಮ್ಗೆ ಬೇಕು ಸ್ಟೆಪ್ಸ್ನೆಲ್ಲ ಯಾವ ಥರ ಫಾಲೋ ಮಾಡಬೇಕು, ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮೇಕಪ್ಪಲ್ಲೇ ಮೇನ್ ಅಂತ ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲೇ ಹೇಳಿ. ಖಂಡಿತ ನಾನು ಬಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಾನು ಅರ್ಶಿನ ಹಾಕ್ತೀನಲ್ಲ, ಅದರಿಂದ ಹಾಗೆ ಡೈರೆಕ್ಟಾಗಿ ಫೌಂಡೇಶನ್ಸ್ನೆಲ್ಲ ಅಪ್ಲೈ ಮಾಡಿದ್ರೆ ಫೇಸಿಗೆ ಬಂದು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನೀಟಾಗಿ ಅರ್ಶಿನ ಇದ್ದರೆ ಅದೆಲ್ಲ ನೀಟಾಗೆಲ್ಲ ರಬ್ ಮಾಡಿ ವೈಪ್ ಮಾಡಿ ಆಮೇಲೆ ಅದ್ರ ಮೇಲೆ ನಾವು ಮೇಕಪ್ ಮಾಡಬೇಕು. ನೋಡಿ ಎಷ್ಟು ಅರ್ಶಿನ ಇದೆ. ಯಾವತ್ತೇ ಆಗಲಿ ನೀವು ಫೇಸ್ನ ವಾಶ್ ಮಾಡ್ತೀರಾ ಅಂತ ಅಂದರೆ, ಇಲ್ಲಾಂದರೆ ಫೇಸ್ ಮೇಲೆ ಮಾಯ್ಶ್ಚರೈಸರ್ ಕ್ರೀಮ್ಸ್ನ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಹೆಂಗೆ ಗೊತ್ತಾ, ಈ ಡೈರೆಕ್ಷನಲ್ಲೇ ನೀವು ವೈಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದೆ ಈ ಥರ ಈ ಡೈರೆಕ್ಷನಲ್ಲಿ ನೀವು ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡ್ಕೋಬೇಕು. ಫೇಸ್ನ ಬಂದು ಲಿಫ್ಟ್ ಮಾಡಬೇಕು. ನೀವು ಯಾವಾಗಲೂ ಈ ಥರ ಡೌನಾಗಿ ರಬ್ ಮಾಡಿದ್ರೆ ಫೇಸ್ ಬಂದು ಒಂಥರ ಲ್ಯಾಗ್ ಆಗುತ್ತೆ. ವಯಸ್ಸಾಗಿರೋರ ಥರ ಸ್ಕಿನ್ ಬಂದು ಕಾಣಿಸುತ್ತೆ. ಈ ಥರ ನೀವು ರಬ್ ಮಾಡಿ ಮಾಯ್ಶ್ಚರೈಸರ್ಸ್ ಆಗಲಿ ಹಾಕಿದ್ರೆ ಒಂಥರ ವಯಸ್ಸಾಗಿರೋರ ಥರ ಫೇಸಸ್ ಬಂದು ಕಾಣಿಸುತ್ತೆ. ಲಿಫ್ಟ್ ಮಾಡಬೇಕು. ನೀವು ಯಾವಾಗಲೇ ಆಗಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ ಅಂದರೆ ಈ ಥರ ಲಿಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೋನರ್ನ ಅಪ್ಲೈ ಮಾಡೋಣ. ಪ್ರಾಡಕ್ಟ್ಸು ಅಷ್ಟೇ, ನೀವು ಯಾವಾಗಲೇ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಯಾವ ಲಿಕ್ವಿಡ್ ಪ್ರಾಡಕ್ಟ್ಸ್ ಆಗಲಿ, ಫೌಂಡೇಶನ್ಸ್ ಆಗಲಿ, ಕನ್ಸೀಲರ್ಸ್ ಆಗಲಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಫಸ್ಟ್ ಪ್ರಾಡಕ್ಟ್ಸ್ನ ಬಂದು ಶೇಕ್ ಮಾಡಿ ಯೂಸ್ ಮಾಡಿ. ಯಾಕಂದರೆ ಕೆಳಗಡೆ ಮೇಲೆಲ್ಲ ಆಯಿಲ್ ಕುತ್ಕೊಳ್ಳುತ್ತೆ. ಕೆಳಗಡೆ ಎಲ್ಲ ಅದೇನಿದೆ ಪ್ರಾಡಕ್ಟ್ ಬಂದು ಕೆಳಗಡೆ ಇರುತ್ತೆ, ಮೇಲೆಲ್ಲ ಆಯಿಲ್ ಕನ್ಸಿಸ್ಟೆನ್ಸಿ ಬಂದು ಮೇಲೆ ಬಂದು ಸ್ಟೇ ಆಗೋ ಚಾನ್ಸಸ್ ಇರುತ್ತೆ. ಆ ರೀಸನಿಂದ ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಈ ಥರ ಲೈಟಾಗಿ ಶೇಕ್ ಮಾಡಿ ಆಮೇಲೆ ಬೇಕಂದರೆ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಡ್ರೈ ಆಗಲಿ ಫೇಸ್ ನೀಟಾಗಿ ಕಂಪ್ಲೀಟಾಗಿ.
ನೆಕ್ಸ್ಟ್ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರೈಮರ್ನ ಯೂಸ್ ಮಾಡ್ತೀನಿ. ಮೇನ್ ಏನು ಗೊತ್ತಾ, ಈ 3 ಪ್ರೊಸೀಜರ್ನ ನೀವು ಫಾಲೋ ಮಾಡಲೇಬೇಕು. ಫಸ್ಟ್ ಬಂದು ಟೋನರ್, ಮಾಯ್ಶ್ಚರೈಸರ್, ಆಮೇಲೆ ಪ್ರೈಮರ್. ಪ್ರೈಮರ್ ಬದಲು ಸಿರಮ್ನಾದ್ರೂ ಯೂಸ್ ಮಾಡ್ಬೋದು. ಸಿರಮ್ ಆದಮೇಲೆ ಪ್ರೈಮರ್ನಾದ್ರೂ ನೀವು ಯಾವಾಗಲೂ ಯೂಸ್ ಮಾಡ್ಕೊಳ್ಳಬಹುದು. ಮೇನ್ ಯಾವಾಗಲೇ ನೀವು ಮೇಕಪ್ ಮಾಡ್ತೀರಾ ಅಂತಂದರೆ ಈ 4 ಐಟಮಲ್ಲಿ ಇರಲೇಬೇಕು ನಿಮಗೆ. ಯಾಕಂದರೆ ಇದೇ ನಿಮಗೆ ಮೇನ್ ಸ್ಕಿನ್ ಕೇರ್. ಇದು ಸ್ಕಿನ್ನಲ್ಲಿ ನಿಮಗೇನು ಡ್ಯಾಮೇಜ್ ಆಗಬಾರ್ದು ಅಂತೇಳಿದ್ರೆ ಇದನ್ನು ಅಪ್ಲೈ ಮಾಡಿ ನೀವು ಆಮೇಲೆ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಅಷ್ಟೊಂದಾಗಿ ಏನು ಡ್ಯಾಮೇಜ್ ಆಗೋಲ್ಲ. ಲೈಟಾಗಿ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ನಿಗೆ ಅಷ್ಟೇ. ನೆಕ್ಸ್ಟ್ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಯಾಕಂದರೆ ನಾನು ಇವಾಗ ರೀಸೆಂಟಾಗಿ ಏನಂತ ಗೊತ್ತಿಲ್ಲ, ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ನಾನು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಏನರಿಂದ ಬಂತು ಅಂತ ಗೊತ್ತಿಲ್ಲ. ನಾನು ಲೈನರ್ ಬಂದು ನನ್ನ ಹತ್ರ ಇರೋ ನಾರ್ಮಲ್ ಡ್ಯಾಸಲ್ ಲೈನರ್ನೇ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ವಾಟರ್ ಪ್ರೂಫ್ ಎಲ್ಲ ಏನಿಲ್ಲ, ನಾರ್ಮಲ್ ಲೈನರ್ನ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು. ಬಟ್ ಇದು ತುಂಬ ಡಾರ್ಕ್ ಆಗಿರುತ್ತೆ, ಬ್ಲ್ಯಾಕ್, ಡೀಪ್ ಬ್ಲ್ಯಾಕ್ ಅಂತಲೇ ಹೇಳ್ತೀನಿ.
ಓಕೆ ಗೈಸ್, ಫೈನಲಿ ಬಂದು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಬೆಸ್ಟ್ನ ನಾನು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಮೇಕಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮರಿದೆಲ್ಲ ಹೇಳಿ. ಹೇರ್ ಸ್ಟೈಲ್ ಒಂದು ಬ್ಯಾಲೆನ್ಸ್ ಇದೆ, ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡೋಣ. ಸೊ ಗೈಸ್, ಫೈನಲಿ ಬಂದು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮರಿದೆಲ್ಲ ಹೇಳಿ. ಅವರಷ್ಟು ಬ್ಯೂಟಿ ಇಲ್ಲ ಅಂತ ಹೇಳಿದ್ರು. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಬೆಸ್ಟ್ ಮೇಕ್ ಓವರ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಸೊ ಅಲ್ಟಿಮೇಟ್ ಆಗಿದೆ ಮೇಕ್ ಓವರ್ ಮಾತ್ರ. ನಾನು ಇದರಲ್ಲಿ ಸೂಪರಾಗಿ ಕಾಣಿಸ್ತಾ ಇದ್ದೀನಿ. ಅವ್ರ ಥರ ಬ್ಯೂಟಿ ಮಾತ್ರ ಯಾರಿಗೂ ಬರಲ್ಲ ಅಂತಲೇ ಹೇಳ್ತೀನಿ. ಅವ್ರು ಹಾಕೋ ವಿಂಗ್ ಲೈನರ್ಸ್ ಮಾತ್ರ ಅವ್ರ ಕಣ್ಣಿಗೆ ಮಾತ್ರ ಸೂಪರಾಗಿ ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು. ನಾನು ಹಾಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಕಮೆಂಟ್ಸಿಗೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ಮರಿದೆಲ್ಲ ಹೇಳಿ ಹಿಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನನಗಿದೆ ಇದರಲ್ಲಿ ಏನು ಗೊತ್ತಾ, ಜಡೆ ಮಾತ್ರ ನೀವು ಸ್ವಲ್ಪ ಸರಿಯಾಗಿ ಹಾಕ್ಕೊಳ್ಳೋಕೆ ಆಗಲಿಲ್ಲ. ಯಾಕಂದರೆ ಹಿಂದೆ ಇದೆಯಲ್ಲ, ಪಾಪ ನಮ್ಮ ಮುಂಚೆ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ ಜಡೆನ ಹಾಕ್ಕೊಳ್ಳೋದಕ್ಕೆ. ನಮ್ಮ ಹಸ್ಬೆಂಡ್ ಬರಲಿ, ಅವ್ರು ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅವ್ರ ರಿಯಾಕ್ಷನ್ನ ನಾನು ನೋಡೋದಕ್ಕೆ. ಅವ್ರನ್ನ ಕೇಳ್ತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಖಂಡಿತ ಅವ್ರು ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಒಯ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಏನಿದು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹಳೆಗಾಲದ್ದು ಹೀರೋಯಿನ್ ತರ ರೆಡಿ ಆಗಿದ್ಯಾ? ಹೆಂಗಿದ್ದೀನಿ? ಯಾಕೆ ಕೈ ಕಾಲು ನೋವು? ಪಾಪ ಕೆಲಸ ಮಾಡ್ಕೊಂಡು ಇವಾಗ ಬಂದಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಏನು ಗೊತ್ತಾ ಕಾನ್ಸೆಪ್ಟ್? ಇವಾಗ ರೀಸೆಂಟಾಗಿ ಸರೋಜಾದೇವಿ ಮೇಡಮ್ ತೀರೋದ್ರಲ್ಲ, ಸೊ ಅವ್ರ ಥರ ರೆಡಿ ಆಗೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೇಕಪ್. ಅದಕ್ಕೆ ಸರಿ, ಇಲ್ಲಾಂದರೆ ಆವಾಗಲೇ ನಾನು ರಿಮೂವ್ ಮಾಡ್ತಾ ಇದ್ದೆ. ಸರಿ ನಿನಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಏನೂ ರಿಮೂವ್ ಮಾಡಿಲ್ಲ ನಾನು.
ಏನು ರಿವ್ಯೂ ಮಾಡಿಲ್ಲ, ಹಂಗೆ ಮೇಕಪ್ಪು ಸ್ಯಾರಿ ಜೊತೆ ಎಲ್ಲ ಹಂಗೆ ಇದೆ. ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೀನ? ವ್ಲಾಗ್ ಮಾಡ್ದ? ಸರಿ ಸರಿ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿ ಕಾಣಿಸ್ತಾ ಇದೀನ? ನಿನ್ನ ರಿಯಾಕ್ಷನ್ಗೋಸ್ಕರನೇ ನಾವು ವೇಟ್ ಮಾಡ್ತಾ ಇದ್ದೆ, ಏನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಚೆನ್ನಾಗಿದೆಯಾ? 100ಗೆ ಏನೊಂದು 85. ಓ, ಅಷ್ಟೊಂದು ಕೊಡ್ಬೋದಾ? ಬಾ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬಟ್ ಮೇಕಪ್ ಸೀರಿಯಸ್ ಆಗಲಿ ಏನೂ ಆಗಿಲ್ಲ, ನೀಟಾಗಿ ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀನಲ್ಲ? ನಾನು ಯಾವಾಗಲೂ ಹಾಕೋದು ವಿಂಗ್ ಲೈನರೇ ಹಾಕ್ತೀನಿ, ಅದು ಇಷ್ಟೊಂದಾಗಿ ಎಳಿಯಲ್ಲ ಅಷ್ಟೇ. ಅದೇ ಹಳೇಗಾಲದಲ್ಲಿ ಮೇಕಪ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದೆ ಅಲ್ಲ. ನನಗೆ ಆ ಥರ ಅನಿಸ್ತೈತೆ, ಬೇರೆಯವ್ರಿಗೆ ಹೆಂಗೆ ಅನಿಸ್ತೈತೆ ಅಂತ ಗೊತ್ತಿಲ್ಲಪ್ಪ. ಇರೋದು ನಾನು ಹೇಳಿದ್ದೀನಿ, ನನ್ನ ಒಪಿನಿಯನ್. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋವರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಎಂಜಾಯ್ ಮಾಡಿ. ಬಾಯ್ ಗೈಸ್, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.